ಸಂತ ಲೂಕರು ಬರೆದ ಶುಭ ಸಂದೇಶದಿಂದ ವಾಚನ. ಒಮ್ಮೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಅವರ ಪ್ರಾರ್ಥನೆ ಮುಗಿದ ಮೇಲೆ ಶಿಷ್ಯರಲ್ಲಿ ಒಬ್ಬನು, ಪ್ರಭುವೇ, ಯೋಹಾನನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ ಹಾಗೆ ನಮಗೂ ಕಲಿಸಿಕೊಡಿ ಎಂದನು. ಅದಕ್ಕೆ ಯೇಸು ಇಂತೆಂದರು, ನೀವು ಹೀಗೆ ಪ್ರಾರ್ಥನೆ ಮಾಡಬೇಕು. ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ, ನಿಮ್ಮ ಸಾಮ್ರಾಜ್ಯ ಬರಲಿ. ನಮಗೆ ಅಗತ್ಯವಾದ ಆಹಾರವನ್ನು ಅನುದಿನವೂ ಕೊಡಿ. ನಮಗೆ ತಪ್ಪು ಮಾಡಿದ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಒಬ್ಬ ಪ್ರಖ್ಯಾತ, ಜನಪ್ರಿಯ, ಪ್ರಾಮುಖ್ಯತೆಯನ್ನು ಪಡೆದ ಪ್ರಬೋಧಕನಿದ್ದನು. ಅವನ ಪ್ರಬೋಧನೆಯ ಶೈಲಿ, ವೈಖರಿ ವಿಶೇಷ ಮತ್ತು ಆಕರ್ಷಣೀಯವಾಗಿತ್ತು. ಅವನ ಪ್ರಬೋಧನೆಯನ್ನು ಕೇಳಲು ಬಹಳ ಜನ ಸೇರುತ್ತಿದ್ದರು. ಅಲ್ಲಿ ಬಂದ ಜನರಲ್ಲಿ ಮನ ಪರಿವರ್ತನೆಯಾಗಿ ಜೀವನದಲ್ಲಿ ಪರಿಣಾಮ ಬೀರುತ್ತಿತ್ತು. ಭಕ್ತಾದಿಗಳಲ್ಲಿ ಇಂತಹ ಬದಲಾವಣೆಯನ್ನು ಕಂಡ ಆ ಪ್ರಬೋಧಕ ತನ್ನನ್ನೇ ತಾನು ಹೊಗಳಿಕೊಳ್ಳುತ್ತಾ ಇದ್ದ. ತನ್ನ ಸಾಧನೆಯ ಬಗ್ಗೆ ಇತರರಿಗೆ ಹೇಳತೊಡಗಿದ, ಹೆಮ್ಮೆ ಪಡೆದುಕೊಂಡ. ಆದರೆ ಒಂದು ದಿನ ಅವನ ಕನಸಿನಲ್ಲಿ ಯೇಸು ಸ್ವಾಮಿ ಪ್ರತ್ಯಕ್ಷಗೊಂಡು ಸತ್ಯಾಂಶವನ್ನು ಮುಂದಿಟ್ಟು ಹೀಗೆ ನುಡಿದರು, ನೋಡು ಪ್ರಬೋಧಕನೇ, ಜನರಲ್ಲಿ ಮನ ಪರಿವರ್ತನೆ, ಬದಲಾವಣೆ ಆಗುತ್ತಿದೆ ನಿನ್ನ ಪ್ರಬೋಧನೆಯಿಂದಲ್ಲ, ಬದಲಾಗಿ ಒಬ್ಬ ಬಡ ವ್ಯಕ್ತಿಯ ಪ್ರಾರ್ಥನೆಯಿಂದಾಗಿ. ನೀನು ಅಂದುಕೊಂಡಿದ್ದಾಗೆ ನಿನ್ನ ವಾಕ್ಚಾತುರ್ಯದಿಂದ ಅವರಲ್ಲಿ ಬದಲಾವಣೆ ಆಗಿಲ್ಲ. ಈ ಬಡ ವ್ಯಕ್ತಿಯ ಪ್ರಾರ್ಥನೆಯಿಂದಾಗಿ. ಈ ಬಡ ವ್ಯಕ್ತಿ ನೀನು ಪ್ರಬೋಧನೆ ಮಾಡುತ್ತಿರುವಾಗ ನಿನ್ನ ಮಾತಿನ ಅರ್ಥವನ್ನು ಅರಿಯದೆ ಒಂದು ಕೋಣೆಯಲ್ಲಿ ಕುಳಿತುಕೊಂಡು ಅಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬ ಪ್ರಾರ್ಥನೆಯನ್ನು ಪದೇ ಪದೇ ಹೇಳುತ್ತಾ ಪುನರಾವರ್ತಿಸುತ್ತಾ ಇದ್ದ. ಹೌದು ಪ್ರಿಯರೇ, ಇದೊಂದು ಸಾಮಾನ್ಯ ವ್ಯಕ್ತಿಯ ಫಲದಾಯಕ ಪ್ರಾರ್ಥನೆಗೆ ಪ್ರತೀಕವಾಗಿದೆ. ಪ್ರಾರ್ಥನೆಯು ನಮ್ಮ ಜೀವನದಲ್ಲಿ ಮಹತ್ವವಾಗಿದ್ದು ಮಹತ್ತರವಾಗಿದೆ. ಹೇಗೆ ನೀರಿಲ್ಲದ ಸರೋವರ, ಮುಳ್ಳಿಲ್ಲದ ಗುಲಾಬಿ ಗಿಡ, ಹೇಗೆ ಉಪ್ಪಿಲ್ಲದ ರುಚಿಯಾದ ಆಹಾರ, ಚಾವಣಿ ಇಲ್ಲದ ಮನೆ ನೋಡಲು ಸಾಧ್ಯವಿಲ್ಲವೋ, ಪ್ರಾರ್ಥನೆ ಇಲ್ಲದ ಸಂತೋಷಭರಿತ, ಆನಂದಭರಿತ ಕ್ರಿಸ್ತ ಜೀವನ ಕಾಣಲು ಎಂದು ಸಾಧ್ಯವಿಲ್ಲ. ಅದಕ್ಕಾಗಿ ಹಿರಿಯರು ನುಡಿಯುತ್ತಾರೆ, ಯಾವ ಕುಟುಂಬ ಒಟ್ಟಾಗಿ ಪ್ರಾರ್ಥಿಸುತ್ತದೆಯೋ ಆ ಕುಟುಂಬ ಒಂದಾಗಿ ಜೀವಿಸುತ್ತದೆ. ಅದಕ್ಕಾಗಿ ಸಂತ ಅಲ್ಫೋನ್ಸರವರು ಹೇಳುತ್ತಾರೆ, ಪ್ರಾರ್ಥನೆಯು ಸನ್ಮಾರ್ಗಕ್ಕೆ ಸುಲಭವಾದ ಹಾದಿ. ಅವರು ಹೀಗೆ ನುಡಿಯುತ್ತಾರೆ, ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಾರ್ಥಿಸಿ. ಯಾರು ಪ್ರಾರ್ಥಿಸುತ್ತಾರೋ ಅವರು ರಕ್ಷಿಸಲ್ಪಡುತ್ತಾರೆ, ಯಾರು ಪ್ರಾರ್ಥಿಸುವುದಿಲ್ಲವೋ ಅವರು ನಿತ್ಯಕ್ಕೆ ನಾಶವಾಗುತ್ತಾರೆ. ಆದರೆ ಪ್ರಿಯರೇ, ಪ್ರಾರ್ಥನೆ ಅಂದರೆ ಏನು? ನಾವು ಯಾವ ತರಹ ಪ್ರಾರ್ಥನೆ ಮಾಡಬಹುದು? ಪ್ರಿಯರೇ, ಪ್ರಾರ್ಥನೆ ಎಂದರೆ ನಾವು ದೇವರಲ್ಲಿ ಸಂಭಾಷಣೆ ಮಾಡುವುದು, ಮಾತನಾಡುವುದು. ಈ ಸಂಭಾಷಣೆಯಲ್ಲಿ ನಾವು ಮಾನವರು, ಅಸಹಾಯಕರು, ನಮ್ಮಲ್ಲಿ ದೋಷಗಳಿವೆ ಎಂದು ನಮ್ರತೆಯಿಂದ ಒಪ್ಪಿಕೊಂಡು ದೇವರು ಪವಿತ್ರರು, ಸೃಷ್ಟಿಕರ್ತರು ಎಂದು ಅರಿತುಕೊಂಡು ಅವರಲ್ಲಿ ಭದ್ರತೆಯನ್ನು ಕಂಡುಕೊಳ್ಳುವುದಾಗಿದೆ. ಇಂಥ ಒಂದು ಸಂಭಾಷಣೆಗೆ, ಇಂಥ ಒಂದು ಪ್ರಾರ್ಥನೆಗೆ ಪ್ರತೀಕವಾಗಿದೆ ಆ ಬ್ರಾಹ್ಮರ ಕತೆ. ಕಾಂಡದಲ್ಲಿ ನಾವು ಓದುತ್ತೇವೆ ಈ ಒಂದು ಅಪರೂಪವಾದ ಕತೆ.
ಆದಿಕಾಂಡದ ಪುಸ್ತಕ 18ನೇ ಅಧ್ಯಾಯ ವಾಕ್ಯಗಳು 16ರಿಂದ 32ರವರೆಗೆ ಈ ಒಂದು ಪವಿತ್ರ ಗ್ರಂಥದಲ್ಲಿರುವ ವಾಚನವನ್ನು ನಾವು ಆಲಿಸೋಣ. ಪ್ರಿಯರೇ, ಅಬ್ರಾಮರು ದೇವರೊಡನೆ ಒಂದು ಚಿಕ್ಕ ಪುಟ್ಟ ಮಗುವಿನಂತೆ ಸಂಭಾಷಣೆ ಮಾಡುತ್ತಾರೆ, ತರ್ಕ ಮಾಡುತ್ತಾರೆ. ಏನೆಂದು ನಾವು ತಿಳಿಯೋಣ. ಸೊದೋಮಿನ ಪರವಾಗಿ ಅಬ್ರಾಮನ ಪ್ರಾರ್ಥನೆ. ದೇವರು ಹೇಳ್ತಾರೆ, ಈ ಒಂದು ನಗರವನ್ನು ನಾವು ನಾಶ ಮಾಡುತ್ತೇನೆ. ಆದರೆ ಅಬ್ರಾಮ ಅವರಿಗಾಗಿ ಪ್ರಾರ್ಥಿಸುತ್ತಾನೆ. ಯಾವ ರೀತಿ? ನೀವು ದುರ್ಜನರ ಸಂಗಡ ಸಜ್ಜನರನ್ನು ನಾಶ ಮಾಡುವಿರೋ ಎಂದು ಕೇಳುತ್ತಾನೆ. ಒಂದು ವೇಳೆ ಆ ಊರೊಳಗೆ 50 ಮಂದಿ ಸಜ್ಜನರಿದ್ದರು, ಅವರಲ್ಲಿ 50 ಮಂದಿ ಸಜ್ಜನರಿದ್ದರು, ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವಿರೋ? ಪುನಃ ಹೇಳ್ತಾ ಹೋಗ್ತಾರೆ ಅಬ್ರಾಮರು, ಇಡೀ ಜಗತ್ತಿನ ನ್ಯಾಯಾಧಿಪತಿ ಸರಿಯಾಗಿ ನ್ಯಾಯ ತೀರಿಸಬೇಕಲ್ಲವೇ? ನೋಡಿ ಪ್ರಿಯರೇ, ಹೇಗೆ ಒಂದು ತರ್ಕವನ್ನು ಮಾಡುತ್ತಾರೆ. ಆಮೇಲೆ ಅಬ್ರಾಮರು ಹೇಳ್ತಾರೆ, ನಾನಂತೂ ಮಣ್ಣು ಬೂದಿ, ಆದರೂ ಸ್ವಾಮಿ ನಿಮ್ಮ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ. ಮಗನೊಮ್ಮೆ ಹೇಳುತ್ತಾನೆ, ನೀವು ಕೋಪಗೊಂಡಿರಬಹುದು, ಕ್ಷಮಿಸಿ, ಕೋಪ ಮಾಡಬೇಡಿ ಸ್ವಾಮಿ. ಒಂದು ವೇಳೆ 40 ಮಂದಿ ಇದ್ದರೆ ನೀವು ಆ ನಗರವನ್ನ ನಾಶ ಮಾಡುವಿರು. ಹೀಗೆ 40ರಿಂದ 30, 30ರಿಂದ 20, 20ರಿಂದ 10 ಸಜ್ಜನರಿದ್ದರೆ ನೀವು ಈ ನಗರವನ್ನು ನಾಶ ಮಾಡುವಿರೋ ಎಂಬ ಪ್ರಾರ್ಥನೆಯನ್ನ ದೇವರ ಮುಂದೆ ಇಡುತ್ತಾರೆ ಅಬ್ರಾಮರು. ಅಲ್ಲಿ ಹೇಳ್ತಾರೆ, ಸ್ವಾಮಿ ಸಿಟ್ಟುಗೊಳ್ಳಬೇಡಿ, ಇನ್ನು ಒಂದೇ ಸಾರಿ ಮಾತನಾಡುತ್ತೇನೆ ಎಂದು ಸಂಭಾಷಣೆಯನ್ನ ಮಾಡುತ್ತಾರೆ. ಈ ಸಂಭಾಷಣೆ ಪ್ರಿಯರೇ ನಮಗೊಂದು ಉತ್ತಮ ಉದಾಹರಣೆಯಾಗಿದೆ ದೇವರಲ್ಲಿ ಮಾತನಾಡಲು. ಹೊಸ ಒಡಂಬಡಿಕೆಯಲ್ಲಿಯೂ ನಾವು ಯೇಸು ಸ್ವಾಮಿ ತಂದೆ ದೇವರಲ್ಲಿ ಮಾತನಾಡುವುದನ್ನು ಕಾಣುತ್ತೇವೆ. ಲೂಕರ ಶುಭ ಸಂದೇಶ ಅಧ್ಯಾಯ 3 ವಾಕ್ಯ 21ರಲ್ಲಿ ಯೇಸು ಸ್ವಾಮಿ ಸ್ನಾನ ದೀಕ್ಷೆಯನ್ನು ಪಡೆಯುತ್ತಾರೆ, ಆವಾಗ ಪ್ರಾರ್ಥಿಸುತ್ತಾರೆ. ಅದರ ಫಲವಾಗಿ ಆಕಾಶವು ತೆರೆಯುವುದು, ದೇವರ ವಾಣಿ ಅವರಿಗೆ ಕೇಳುವುದು. ಲೂಕರ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 15ರಲ್ಲಿ ನಮಗೆ ಲೂಕರು ಹೇಳುತ್ತಾರೆ, ಯೇಸು ಸ್ವಾಮಿ ಯಾವಾಗ ಪೀಡಿತರನ್ನು ಗುಣಪಡಿಸುವ ಮುಂಚೆಯೂ ಪ್ರಾರ್ಥನೆಯನ್ನು ಮಾಡುತ್ತಿದ್ದರು. ಶುಭ ಸಂದೇಶ ಹೇಳುತ್ತೆ, ಯೇಸು ನಿರ್ಜನ ಪ್ರದೇಶಕ್ಕೆ ಹೋಗಿ ಎಂದಿನಂತೆ ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದರು. ಲೂಕರ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 12 ಹೇಳುತ್ತೆ, ಯೇಸು ಸ್ವಾಮಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ ಹಗಲಿನಲ್ಲಿ ತಮ್ಮ ಪ್ರೇಷಿತರನ್ನ ಆಯ್ಕೆ ಮಾಡಿದರು. ಯೋಹಾನರ ಶುಭ ಸಂದೇಶ ಅಧ್ಯಾಯ 6 ಹೇಗೆ 5,000 ಮಂದಿಗೆ ಯೇಸು ದೇವರು ರೊಟ್ಟಿಯನ್ನ ತಿನ್ನಲು ಕೊಟ್ಟರು, ಆವಾಗ ಪ್ರಾರ್ಥನೆ ಮಾಡಿದರು. ಲೂಕರ ಶುಭ ಸಂದೇಶ ಅಧ್ಯಾಯ 9 ವಾಕ್ಯ 28ರಲ್ಲಿ ದಿವ್ಯ ದರ್ಶನದ ಬಗ್ಗೆ ನಾವು ಓದುತ್ತೇವೆ. ಅಲ್ಲಿ ಯೇಸು ಸ್ವಾಮಿ ಪೇತ್ರ, ಯೋಹಾನ ಮತ್ತು ಯಾಕೋಬರನ್ನು ತನ್ನ ಸಂಗಡ ತೆಗೆದುಕೊಂಡು ತಾಬೋರ್ ಬೆಟ್ಟಕ್ಕೆ ಹೋದರು. ಅಲ್ಲಿ ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದರು. ಮತ್ತಾಯರ ಶುಭ ಸಂದೇಶ ಅಧ್ಯಾಯ 26 ವಾಕ್ಯ 26 ಹೇಳುತ್ತೆ, ತಮ್ಮ ಕೊನೆಯ ಭೋಜನ, ಪವಿತ್ರ ಭೋಜನದ ಸಂದರ್ಭದಲ್ಲಿಯೂ ಯೇಸು ಸ್ವಾಮಿ ಪ್ರಾರ್ಥಿಸುತ್ತಾರೆ, ತಂದೆ ದೇವರೊಡನೆ ಸಂಭಾಷಣೆಯನ್ನು ಮಾಡುತ್ತಾರೆ. ಅಷ್ಟೇ ಅಲ್ಲ ಪ್ರಿಯರೇ, ಯೇಸುವನ್ನ ಶಿಲುಬೆಯಲ್ಲಿ ಜರಿಯುವಾಗ ಆ ಕಪಾಲ ಬೆಟ್ಟದಲ್ಲಿ ಯೇಸು ನುಡಿಯುತ್ತಾರೆ, ಪಿತದೇವರೇ ಇವರನ್ನು ಕ್ಷಮಿಸಿರಿ, ತಾವು ಏನು ಮಾಡುತ್ತಾರೋ ಅವರಿಗೆ ಅರಿವಿಲ್ಲ ಎಂಬ ಕ್ಷಮಾಪಣ ಪ್ರಾರ್ಥನೆಯನ್ನ ಮಾಡುತ್ತಾರೆ. ಲೂಕರ ಶುಭ ಸಂದೇಶ ಅಧ್ಯಾಯ 13. ಹಾಗೆ ಪಿತನೇ, ನನ್ನ ಆತ್ಮವನ್ನ ನಿಮಗೆ ಒಪ್ಪಿಸುತ್ತೇನೆ ಎಂದು ಕೂಗಿ ಪ್ರಾರ್ಥಿಸಿ ತಮ್ಮ ಪ್ರಾಣವನ್ನೇ ಬಿಡುತ್ತಾರೆ ಎನ್ನುತ್ತಾರೆ. ಲೂಕರ ಶುಭ ಸಂದೇಶ ಅಧ್ಯಾಯ 13 ವಾಕ್ಯ 46. ಪ್ರಿಯರೇ ನೋಡಿ, ಸ್ವತಃ ಯೇಸು ಸ್ವಾಮಿ ನಮ್ಮ ರಕ್ಷಕರು, ದೇವರ ಪುತ್ರನೇ ಹೆಚ್ಚಾಗಿ
ಪ್ರಾರ್ಥನೆ ಮಾಡಿದರು. ಏಕೆಂದರೆ ಪ್ರಾರ್ಥನೆ ಒಂದು ಸಂಭಾಷಣೆ ನಮ್ಮ ಮತ್ತು ಪಿತ ದೇವರ ನಡುವೆ ನಡೆಯುವುದು, ಅವರಲ್ಲಿ ನಾವು ಸಂಭಾಷಿಸುವುದು. ಆದ ಕಾರಣವೇ ಶಿಷ್ಯರು ಕೇಳುವಾಗ ಯೇಸು ಸ್ವಾಮಿ ಅತಿ ಶ್ರೇಷ್ಠವಾದ ಸರಳವಾದ ಪ್ರಾರ್ಥನೆಯನ್ನ ತಮ್ಮ ಶಿಷ್ಯರಿಗೆ ಕಳುಹಿಸುತ್ತಾರೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಬಲಿ ಪೂಜೆಯ ಸಮಯದಲ್ಲಿ, ನಮ್ಮ ಕೌಟುಂಬಿಕ ಪ್ರಾರ್ಥನೆಯ ಸಮಯದಲ್ಲಿ ಇಂತಹ ಒಂದು ಸರಳ ಪ್ರಾರ್ಥನೆಯನ್ನ, ಯೇಸು ಸ್ವಾಮಿ ಕಳುಹಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಪ್ರಾರ್ಥಿಸುತ್ತೇವೆ. ಏಕೆಂದರೆ ಈ ಪ್ರಾರ್ಥನೆ ಫಲದಾಯಕವಾಗಿದೆ. ಅಷ್ಟೇ ಅಲ್ಲ, ಸಂತ ಅಗಸ್ತಿನವರು ತುಂಬ ತುಂಟ ಅಗಸ್ತಿನರಾಗಿದ್ದ. ಆದರೆ ತನ್ನ ತಾಯಿ ಮೋನಿಕರವರ ಪ್ರಾರ್ಥನೆಗೊಳಗಾಗಿ ಸಂತರಾಗಲ್ಪಟ್ಟರು. ಸಂತ ತೆರೇಸರನ್ನ ಇಂದು ಧರ್ಮ ಪ್ರಚಾರಕರ ಪಾಲಕರೆಂದು ಕರೆಯುತ್ತೇವೆ. ಅವರು 4 ಗೋಡೆಯ ಹೊರಗೆ ಹೋಗಲೇ ಇಲ್ಲ. ಆದರೂ ಅವರಿಗೊಂದು ಇಂತಹ ಬಿರುದನ್ನು ಪವಿತ್ರ ಧರ್ಮಸಭೆ ನೀಡಿದೆ. ಏಕೆಂದರೆ ಅವರ ಪ್ರಾರ್ಥನೆಯ ಫಲವಾಗಿ ಧರ್ಮ ಪ್ರಚಾರಕ ಕೆಲಸ ಚೆನ್ನಾಗಿ ಆಯಿತು. ಪ್ರಾರ್ಥನೆ ನಿಜವಾಗಲೂ ಫಲದಾಯಕ. ಪ್ರಾರ್ಥನೆಯಿಂದ ಹಲವು ಯುದ್ಧಗಳನ್ನು ಜಯಿಸಲ್ಪಟ್ಟಿವೆ ಹಲವು ರಾಷ್ಟ್ರಗಳು, ಕ್ರೈಸ್ತರು. ಅದಕ್ಕಾಗಿಯೇ ಯೇಸು ಸ್ವಾಮಿ ನುಡಿಯುತ್ತಾರೆ ಮತ್ತಾಯರ ಶುಭ ಸಂದೇಶದಲ್ಲಿ, ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು. ಆದರೆ ಕೆಲವರಿಗೆ ಏನೋ ಸಂಶಯ, ಅನುಮಾನ. ನಾವು ಕೇಳಿದನ್ನ ದೇವರು ಕೊಡುವರೋ ಇಲ್ಲವೋ? ಒಂದು ವೇಳೆ ದೇವರು ನಾವು ಕೇಳಿದನ್ನ ಕೊಟ್ಟರೆ ನಾವು ಬಹಳ ಶ್ರೀಮಂತರಾಗಿರ್ತಿದ್ದೆವು ಅಂತಹ ಒಂದು ಮನೋಭಾವ. ಇನ್ನು ಕೆಲವರು ಹೇಳ್ತಾರೆ, ನಾವು ಕೇಳಿದನ್ನ ದೇವರು ನೀಡುವುದಿಲ್ಲ, ಏಕೆಂದರೆ ದೇವರು ನಮ್ಮನ್ನು ಪ್ರೀತಿಸುವುದಿಲ್ಲ. ಹೌದಾ ಪ್ರಿಯರೇ? ದೇವರು ನಮ್ಮನ್ನು ಪ್ರೀತಿಸುವುದಿಲ್ಲ? ಅಥವಾ ನಾವು ಕೇಳಿದೆಲ್ಲ ದೇವರು ಕೊಡಬೇಕೋ, ನಮ್ಮ ಕೋರಿಕೆಗಳನ್ನು ಈಡೇರಿಸಬೇಕೋ ಎಂಬ ಪ್ರಶ್ನೆ. ಕೆಲವು ದೃಷ್ಟಾಂತದ ಮುಖಾಂತರ ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ಅಂದುಕೊಳ್ಳಿ ಪ್ರಿಯರೇ, ಒಬ್ಬ ತಂದೆ ತನ್ನ ಮನೆಯಲ್ಲಿ ಶೇವಿಂಗ್ ಮಾಡ್ತಾ ಇರಬಹುದು. ಆವಾಗೊಂದು ಪುಟಾಣಿ ಮಗು ಬರುತ್ತೆ, ಪಪ್ಪ ನನಗೆ ಬ್ಲೇಡ್ ಕೊಡು ಶೇವಿಂಗ್ ಮಾಡುವಾಗ. ಆ ತಂದೆ ಕೊಡುವರು? ಇಲ್ಲ. ಯಾಕೆ? ಆ ಮಗುವಿಗೆ ಏನಾದರೂ ಹಾನಿಯಾಗಬಹುದು, ತನ್ನ ಬೆರಳನ್ನು ಕಟ್ ಮಾಡಬಹುದು ಅಂತ ಒಂದು ಭಯವಿರುತ್ತೆ. ಇಲ್ಲ, ಆ ಮಗುನ ತುಂಬ ಪ್ರೀತಿಸ್ತೀರಿ, ಕೇಳಿದನ್ನ ಕೊಡಬೇಕು. ಇಲ್ಲ, ಕೊಡಲ್ಲ. ಯಾಕೆ? ಅದು ಮಗುವಿಗೆ ಅಪಾಯವನ್ನ ತರುವುದು ಎಂಬ ಯೋಚನೆ ತಂದೆಗೆ ಬರುತ್ತೆ. ಅದೇ ರೀತಿ ಪ್ರಿಯರೇ, ತಂದೆ ದೇವರಿಗೆ ತಿಳಿದಿದೆ ನಮಗೆ ಏನು ಬೇಕು ಏನು ಬೇಡ. ಅದಕ್ಕಾಗಿಯೇ ಕೆಲವು ಬಾರಿ ಕೆಲವು ನಮ್ಮ ಅನಿಸಿಕೆ ಅಥವಾ ಕೋರಿಕೆಗಳನ್ನು ಈಡೇರಿಸುತ್ತಾರೆ, ಕೆಲವೊಮ್ಮೆ ಈಡೇರಿಸುವುದಿಲ್ಲ. ಇನ್ನೊಂದು ಉದಾಹರಣೆ, ವೈದ್ಯಕೀಯ ಶಿಕ್ಷಣವನ್ನು ಪಡೆಯಬೇಕೆಂಬ ಒಬ್ಬ ಯುವಕ ಆ ವೈದ್ಯಕೀಯ ಶಿಕ್ಷಣಕ್ಕೆ ತೇರ್ಗಡೆಗೊಂಡು ಅಭ್ಯಾಸ ನಡೆಸುತ್ತಾನೆ. ಮೊದಲ ವರ್ಷದಲ್ಲೇ ಅವನು 2ನೇ ವರ್ಷದಲ್ಲಿ ಹೇಳಿದರೆ, ನಾನು ಇವತ್ತೇ ಆಪರೇಷನ್ ಮಾಡ್ತೀನಿ ಅಂತ ಯಾರು ಬಿಡಲ್ಲ. ಯಾಕೆಂದರೆ ಅದಕ್ಕೆ ತಕ್ಕಂತಹ ಟ್ರೈನಿಂಗ್ ಅನ್ನು ಪಡೆಯಬೇಕು. ಅಥವಾ ನಮ್ಮ ಪವಿತ್ರ ಧರ್ಮ ಸಭೆಯಲ್ಲಿ ಒಬ್ಬ ಯಾಜಕನಾಗಬೇಕಾದರೆ ತುಂಬ ಓದಬೇಕು, ಕಲಿಯಬೇಕು. ಒಬ್ಬ ಬ್ರದರ್ ಬಂದು ಹೇಳ್ತಾನೆ, ನನಗೆ ನಾಳೆನೇ ಯಾಜಕ ದೀಕ್ಷೆ ಬೇಕು. ಆಗಲ್ಲ ಪ್ರಿಯರೇ, 10-12 ವರ್ಷ ಕಲಿಬೇಕು. ತತ್ವಶಾಸ್ತ್ರ ದೈವಶಾಸ್ತ್ರವನ್ನು ಗ್ರಹಿಸಬೇಕು. ತದನಂತರ ದೇವರ ಕರೆಯನ್ನು ಆಲಿಸಿ ನಿಜವಾಗಲಿಯೂ ದೇವರು ನನ್ನ ಕರೆದರೆ ಎಂಬ ಆ ಕರೆಯನ್ನು ಪ್ರಾರ್ಥನೆಯದೊಂದಿಗೆ ಆಲಿಸಬೇಕು. ಆವಾಗ ಮಾತ್ರ ಈ ಒಂದು ದೀಕ್ಷೆ ಎಂಬ ದೇವರ ಅನುಗ್ರಹ ಲಭಿಸುವುದು. ಅಂತೆಯೇ ಪ್ರಿಯರೇ, ಮದುವೆಯಾದ ನವವಧುವರ ಇವತ್ತೇ ಅಥವಾ ನಾಳೆನೇ ನಮಗೆ ಮಗು ಬೇಕೆಂದರೆ ಸಿಗದು, ಬಹಳ ವರ್ಷಗಳು ತಗೊಳ್ತವೆ. ಏಕೆಂದರೆ ಮಗುವೊಂದು ದೇವರ ವರ. ಹೇಗೆ ನಮ್ಮ ದೈನಂದಿನ ಜೀವನದಲ್ಲಿ
ಕಾಲಕ್ಕೆ ತಕ್ಕಂತೆ ವಸ್ತುಗಳು ನಮಗೆ ಲಭಿಸುವುದು. ಅದೇ ಥರ ಪಿತದೇವರಿಗೆ ತಿಳಿದಿದೆ ನಮಗೆ ಏನು ಮುಖ್ಯ, ಏನು ಮುಖ್ಯವಲ್ಲ. ಕಾಲಕ್ಕೆ ತಕ್ಕಂತೆ ನಮಗೆ ಬೇಕಾಗುವ ವರದಾನವನ್ನು ಅವರು ನೀಡುತ್ತಾರೆ. ಆದ್ದರಿಂದ ಪ್ರಿಯರೇ, ನಾವು ಪ್ರಾರ್ಥಿಸುವಾಗ ನಮ್ಮ ಕೋರಿಕೆ ದೇವರ ಇಚ್ಛೆಯ ಪ್ರಕಾರ ಇದೆಯೇ ಇಲ್ಲವೋ ಎಂದು ನಾವು ಗ್ರಹಿಸೋಣ, ಆಲಿಸೋಣ. ನಾವು ಪ್ರಾರ್ಥಿಸುವಾಗ ಬೇರೆಯವರನ್ನು ನಾವು ಕ್ಷಮಿಸಿದೆವೋ ಎಂಬ ಒಂದು ಪ್ರಶ್ನೆಯನ್ನೇ ನಮಗೆ ನಾವು ಇವತ್ತು ಕೇಳೋಣ. ಹೇಗೆ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬ ಪ್ರಾರ್ಥನೆಯಲ್ಲಿ ನಾವು ಹೇಳುತ್ತೇವೆ, ಇತರರನ್ನು ಕ್ಷಮಿಸುವ ಪ್ರಕಾರ ನಮ್ಮನ್ನು ಕ್ಷಮಿಸಿರಿ. ಇತರರನ್ನು ನಾವು ಕ್ಷಮಿಸಿದೆವು. ಆದ್ದರಿಂದ ಪ್ರಿಯರೇ, ದೇವರನ್ನ ನಿಂದಿಸುವುದು ಬೇಡ. ಆಧ್ಯಾತ್ಮಿಕ ನಿದ್ದೆಯಿಂದ ಎದ್ದು ಬಂದು ದೇವರ ಇಚ್ಛೆ ಏನೆಂದು ನಾವು ಕೇಳೋಣ. ಪ್ರಾರ್ಥನೆಯಲ್ಲಿ ದೇವರ ಇಚ್ಛೆಯನ್ನು ತಿಳಿದುಕೊಳ್ಳೋಣ. ಅದಕ್ಕಾಗಿ ಪ್ರಾರ್ಥಿಸೋಣ, ದೇವರಲ್ಲಿ ಮಾತಾಡೋಣ, ಸಂಭಾಷಿಸೋಣ. ಕೇವಲ ನಮ್ಮ ಒಳ್ಳೆಯದಕ್ಕಾಗಿ ಅಲ್ಲ, ಪ್ರಾರ್ಥನೆ ಮಾಡುವಾಗ ಸಂತ ಪೌಲರ ಥರ ಮೊಣಕಾಲೂರಿ ಮಂಡಿಯೂರಿ ಕಣ್ಣೀರಿಟ್ಟು ಪ್ರಾರ್ಥಿಸೋಣ. ಆ ಬ್ರಾಹ್ಮಣ ಥರ ಇತರರಿಗಾಗಿ ಪ್ರಾರ್ಥಿಸೋಣ, ಇತರರ ಹೇಳಿಕೆಗಾಗಿ ಪ್ರಾರ್ಥಿಸೋಣ, ದೈವ ಅನುಭವಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬವನ್ನು ದೇವರ ಪಾದಗಳಿಗೆ ಸಮರ್ಪಿಸೋಣ. ಪ್ರಾರ್ಥಿಸೋಣ ಪ್ರಿಯರೇ. ಪ್ರಾರ್ಥಿಸುವಾಗ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಏಕೆಂದರೆ ನಮಗೋಸ್ಕರ ಅಪಾರ ಅನುಗ್ರಹವನ್ನು ಅವರು ನೀಡಿದ್ದಾರೆ. ಆದ್ದರಿಂದ ಕೆಲವು ಕ್ಷಣ ನಾವೀಗ ಪ್ರಾರ್ಥಿಸೋಣ. ಈ ಒಂದು ಗಳಿಗೆಯಲ್ಲಿ ತಂದೆ ದೇವರು ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಒಂದು ಒಳ್ಳೆಯ ಪ್ರೇರಣೆಯನ್ನು ಪಡೆದುಕೊಳ್ಳಲು ಪ್ರಾರ್ಥನೆ ಎಂದರೆ ಏನು ಎಂಬ ತಿಳುವಳಿಕೆಯನ್ನು ನಮಗೆ ನೀಡಿದ್ದಾರೆ. ಹೇಗೆ ಯೇಸು ತಂದೆ ದೇವರೊಡನೆ ಸಂಭಾಷಣೆ ಮಾಡಿದರು, ಅಬ್ರಾಮರು ದೇವರೊಡನೆ ಮಾತನಾಡಿದರು, ತರ್ಕವನ್ನು ಮಾಡಿದರು. ನಮಗೂ ದೇವರೊಡನೆ ಸಂಭಾಷಣೆ ಮಾಡಲು, ದೇವರೊಡನೆ ಪ್ರೀತಿಯಿಂದ ಮಾತನಾಡಲು ಬೇಕಾಗುವ ವರಪ್ರಸಾದವನ್ನು ನೀಡಲಿ. ನಮ್ಮ ದೈನಂದಿನ ಜೀವನದಲ್ಲಿ ದೈವ ಅನುಭವವನ್ನು ನಮಗೆ ನೀಡಲಿ. ನಮ್ಮ ಕುಟುಂಬಗಳನ್ನು ದೇವರಿಗೆ ಸಮರ್ಪಿಸೋಣ. ನಮ್ಮ ಕುಟುಂಬದಲ್ಲಿರುವ ಮಕ್ಕಳಲ್ಲಿ ಪ್ರಾರ್ಥನೆ ಎಂಬ ಬೀಜವನ್ನು ನಾವು ಬಿತ್ತಿ ದೇವರಲ್ಲಿ ಪ್ರೀತಿಯಿಂದ ದೇವರ ಹತ್ತಿರ ಹೋಗಲು, ಅವರಿಗೆ ಪ್ರೇರಣೆ ನೀಡಲು ನಮಗೆ ಹೆತ್ತವರಿಗೆ ಬೇಕಾದ ಅನುಗ್ರಹವನ್ನು ಆ ತಂದೆ ದೇವರು ದಯಪಾಲಿಸಲಿ. ಇವತ್ತು ಪ್ರಬೋಧನಗಳ ಬಗ್ಗೆ ನಾವು ಕೇಳಿದೆವು. ತನ್ನ ಪ್ರಬೋಧನೆಯಿಂದಲೇ ಎಲ್ಲ ಸಾಧ್ಯ, ಎಲ್ಲ ಬದಲಾವಣೆ ಆಯಿತೆಂದು ಹೆಮ್ಮೆ ಪಡೆದುಕೊಂಡ ಆದರೆ ಯೇಸು ಸ್ವಾಮಿ ಪ್ರಾರ್ಥನೆ ಫಲದಾಯಕ ಎಂದು ತೋರಿಸಿಕೊಟ್ಟರು. ಆದ್ದರಿಂದ ಪ್ರಿಯರೇ, ಪ್ರಾರ್ಥಿಸೋಣ. ಏಕೆಂದರೆ ಸ್ವಾಮಿ ಯೇಸು ನಮಗೋಸ್ಕರ ಇದ್ದಾರೆ, ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾ ಇದ್ದಾರೆ, ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ, ನಮ್ಮ ಪ್ರಾರ್ಥನೆಯನ್ನು ಈಡೇರಿಸುತ್ತಾರೆ. ಮಾತೆ ಮರಿಯಮ್ಮನವರ ಪ್ರಾರ್ಥನೆಯ ಬಲವನ್ನು ನಾವು ಕೇಳಿಕೊಳ್ಳೋಣ, ಪ್ರಾರ್ಥಿಸೋಣ. ಮಾತೆ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿ, ನಿಮ್ಮ ಪುತ್ರರಲ್ಲಿ ಪ್ರಾರ್ಥಿಸಿ, ತಂದೆ ದೇವರಲ್ಲಿ ಪ್ರಾರ್ಥಿಸಿ. ನಿತ್ಯ ಅನುಗ್ರಹವು ನಾವು ಲಭಿಸುವಂತೆ ಆಗಲಿ. ಆಮೇಲೆ ಆತ್ಮೀಯರೇ, ನಮ್ಮೆಲ್ಲ ಕಷ್ಟ ಸಂಕಷ್ಟಗಳನ್ನು, ದುಃಖ ದುಮ್ಮಾನ ನಿರಾಶೆಗಳನ್ನು ಪ್ರಭು ಯೇಸು ಸ್ವಾಮಿಯ ಚರಣಗಳಿಗೆ ಅರ್ಪಿಸೋಣ. ಅವರು ನಮಗೆ ಅಭಯ ನೀಡಿ ನಮ್ಮನ್ನು ಸಲಹುವರು. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ.
ನಿಮ್ಮ ಪ್ರಾರ್ಥನಾ ಕೋರಿಕೆಗಳನ್ನು ನಮಗೆ ಕಳುಹಿಸಿರಿ. ನಿಮ್ಮ ಪ್ರಾರ್ಥನಾ ಕೋರಿಕೆಗಳಿಗೆ ಸಂಪರ್ಕಿಸಿ. ವಂದನೀಯ ಸ್ವಾಮಿ ಆಂಡ್ರೂ ಡಿಸೋಜಾ, ದೂರವಾಣಿ ಸಂಖ್ಯೆ 9481085611 9481112974. ನಿಮ್ಮ ಅಭಿಪ್ರಾಯಗಳನ್ನು, ಸೂಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಿಳಾಸ: ದೈವಿಕ್ ಅಮೃತ್ ಮೀಡಿಯಾ, 504, 3ನೇ ಮಹಡಿ, ಕುನಿಲ್ ಕಾಂಪ್ಲೆಕ್ಸ್, ಬೆಂದೂರ್ವೆಲ್, ಕಂಕನಾಡಿ, ಮಂಗಳೂರು 2.